ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಬಿ ಮಲ್ಲಿಕಾರ್ಜುನ ಆಚಾರಿ. ನೀವು ನೋಡ್ತೀರಾ ಟೆಕ್ ಮೋರಿಂಗ್ ಕಾರ್ಡ್ ಚಾನಲ್. ಇವತ್ತಿನ ಟೆಕ್ ನ್ಯೂಸ್ ಎಪಿಸೋಡ್ ಬಂದ್ಬಿಟ್ಟು 78ಗೆ ಸ್ವಾಗತ ಸುಸ್ವಾಗತ. ಇವತ್ತು ಅಂದ್ರೆ ಒಳ್ಳೆ ಅಲ್ಟಿಮೇಟ್ ಟೆಕ್ ನ್ಯೂಸ್ ಅದಾವ. ನಿಜವಾಗ್ಲೂ ಹೇಳ್ಬೇಕಂದ್ರೆ ಈ ವಿಡಿಯೋ ಮಾತ್ರ ಎಂಡ್ ನೋಡಿದ್ರೆ ಗೊತ್ತಾಗುತ್ತೆ ಎಂಥ ಟೆಕ್ ನ್ಯೂಸ್ ಅದಾವ ಅಂತ. ಈ ವಿಡಿಯೋ ಸ್ಟಾರ್ಟ್ ಮಾಡೋ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸ ಬಂದಿದ್ರೆ ಮಾತ್ರ ಕೆಳಕಡೆ ರೆಡ್ ಕಲರ್ ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಕ್ಲಿಕ್ ಮಾಡಿ. ಅದ್ರ ನಿಮ್ದೇನೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿದ್ರೆ ಇದ್ರ ಡೈಲಿ ಟೆಕ್ ಅಪ್ಡೇಟ್ಸ್ ನಮಗೆ ಟ್ರೈ ಮಾಡ್ತಾನೆ ಇರ್ತೀನಿ ನಿಮಗಾಗಿ. ಸೊ ಇನ್ನಾಗಲೇಟು ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇಲ್ಲಿ ಫಸ್ಟ್ ಟೆಕ್ ನ್ಯೂಸ್ ಉಂಟು MI ಕಡೆಯಿಂದ ಏನು ಬ್ರದರ್ ಇವತ್ತು ಮ್ಯಾಟ್ರ್ ಅಂತಂದ್ರೆ, ನಾನು ಒನ್ ಟೈಮ್ ನಿಮ್ಗೆ ಹೇಳಿದ್ದೆ ಏನಂತ, ನೀವು MI 10 ಸೀರೀಸ್ ಯಾರು ಯೂಸ್ ಮಾಡ್ತೀರಿ, MI 10i 10T 10T Pro ಮತ್ತು MI 10 ಆ ಮೊಬೈಲ್ಸ್ ಇದಾವಲ್ಲ. ಸೊ ಈ ಮೊಬೈಲ್ಸ್ ನೀವು ಯಾರ್ಯಾರು ಯೂಸ್ ಮಾಡ್ತೀರಿ, ನಿಮಗೆ 5G ಅಪ್ಡೇಟ್ ಬರಲ್ಲ ಬ್ರದರ್ಸ್ ಹೇಳ್ತೀನಿ ನೋಡು ಅಂತ ಹೇಳಿದ್ದು ಆಲ್ರೆಡಿ. ಬಟ್ ಇವಾಗ ಏನಂತಂದರೆ, ನೀವೇನಾದರೂ MI 10 ಸೀರೀಸ್ ಯೂಸ್ ಮಾಡ್ತಿದ್ರೆ ನಿಮ್ಗೆ ಏನಂತಂದರೆ ಒಂದು ಕಂಪ್ನಿ ಕಡೆಯಿಂದ ಓಕೆನಾ, MI ಕಂಪ್ನಿ ಕಡೆಯಿಂದ ಒಂದು 5G ಅಪ್ಡೇಟ್ ಬರುತ್ತೆ ನಿಮಗೆ. ಸ್ಟ್ಯಾಂಡರ್ಡ್ ಅಲ್ಲಿ ಒಂದು 5G ಅಪ್ಡೇಟ್ ಬರುತ್ತಾ, ಆ ಅಪ್ಡೇಟ್ ಮಾಡ್ಕೊಂಬಿಟ್ರೆ ನಿಮ್ಗೆ ಅವಾಗಿಂದ ನಿಮಗೆ 5G ನೆಟ್ವರ್ಕ್ ನಿಮಗೆ ಸಪೋರ್ಟ್ ಮಾಡುತ್ತೆ ಅಂತ ಹೇಳ್ಬೋದು. MI 10 ಸೀರೀಸಲ್ಲಿ MI 10 ಸೀರೀಸ್ ಅಂದರೆ MI 10, 10i 10T 10T Pro ಈ ಮೊಬೈಲ್ಸ್ಗೆ ಅಂತಂದರೆ ಅಪ್ಡೇಟ್ ಬರ್ತದೆ. ಒಂದ್ಸರಿ ಚೆಕ್ ಮಾಡಿ. ಆಲ್ರೆಡಿ ಏನಂತ ಶಾಮಿ ಅವರು ಏನಂತ ಅಫಿಷಿಯಲ್ ಆಗಿ ಇದನ್ನು ಅನೌನ್ಸ್ ಮಾಡಿದ್ದಾರೆ. ಸೊ ನೀವೇನಾದರೂ ಈ ಸೀರೀಸ್ ಮೊಬೈಲ್ಸ್ ಏನಾದರೂ ಯೂಸ್ ಮಾಡಿದ್ರೆ ನಿಮ್ಗೆ ಒಂದು ಅಪ್ಡೇಟ್ ಬರುತ್ತೆ, ಅಪ್ಡೇಟ್ ಮಾಡ್ಕೊಂಡು 5G ನೆಟ್ವರ್ಕ್ ಯೂಸ್ ಮಾಡ್ಕೊಳ್ಳಿ ಬ್ರದರ್. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಗೌರ್ಮೆಂಟ್ ಕಡೆಯಿಂದ ಗೌರ್ಮೆಂಟ್ ಇವಾಗ ಒಂದು FM ರೇಡಿಯೋನ ಮ್ಯಾಂಡೇಟರಿ ಮಾಡೈತೆ. ನಿಜವಾಗ್ಲೂ ಇವಾಗ FM ರೇಡಿಯೋನ ಎದಕ್ಕೆ ಮ್ಯಾಂಡೇಟರಿ ಮಾಡೈತೆ, ಇದನ್ನ ಡಿಸೇಬಲ್ ಮಾಡಕ್ಕೆ ಬರಲ್ಲ. FM ರೇಡಿಯೋನ ನೀವು ಅನ್ಇನ್ಸ್ಟಾಲ್ ಮಾಡ್ಕೊಂಡು ಡಿಸೇಬಲ್ ಮಾಡ್ಕೊಂಡ್ರೆ ಬರಲ್ಲ. ಪರ್ಮನೆಂಟ್ ಇವಾಗ ಸಿಸ್ಟಮ್ ಆ್ಯಪ್ಸ್ ಇರ್ತಾವಲ್ಲ, ನೀವು ಔಟ್ಲೈನ್ ಯಾವ ಥರ ಡಿಸೇಬಲ್ ಮಾಡಕ್ಕೆ ಬರಲ್ಲ, ಸೇಮ್ ಆಸ್ ಇಟ್ ಈಸ್ ಏನಂತಂದರೆ ಇವಾಗ ಇದನ್ನು ಸಹ ಅಂತ ಡಿಸೇಬಲ್ ಮಾಡಕ್ಕೆ ಬರಲ್ಲ FM ರೇಡಿಯೋನ. ಯಾಕೆ ಗುರು ಅಂತಂದರೆ, ಇದು ಎದಕ್ಕೆ ಎದಕ್ಕೆ ಯೂಸ್ ಅಂತ ನೀವು ಕೇಳೋದಾದ್ರೆ, ಈ FM ರೇಡಿಯೋದಲ್ಲಿ ಆನ್ ದಿ ಸ್ಪಾಟ್ ಏನಾದರೂ ಎಕ್ಸ್ಪ್ಲೇನ್ ಮಾಡಂಗಿದ್ರೆ ಓಕೆನಾ, ಇವಾಗ ಏನಂತ ಯಾವುದೊಂದು ಆಕ್ಸಿಡೆಂಟ್ಲಿ ಒಂದು ನ್ಯೂಸ್ನ ಹೇಳ್ಬೇಕಂದ್ರೆ ಈ FM ರೇಡಿಯೋದಿಂದ ಮಾತ್ರ ಸಾಧ್ಯ, ಬೇರೆ ಯಾವುದಕ್ಕಾಗಲ್ಲ. ಇವಾಗ ಎಕ್ಸಾಕ್ಟ್ಲಿ ಟಿವಿನೇ ವೈದವಲ್ಲ ಬ್ರೋ ಅಂತ ನೀವು ಕೇಳಬಹುದು. ಬಟ್ ಅಂದರೆ FM ರೇಡಿಯೋಗೆ ಡೈರೆಕ್ಟ್ ಇನ್ಫಾರ್ಮೇಷನ್ ಪ್ರತಿಯೊಬ್ಬ ಏನೇ ಅಂತಂದರೆ ಪ್ರತಿಯೊಬ್ಬರಿಗೆ ಇವಾಗ ಯೂಸರ್ಸ್ FM ರೇಡಿಯೋ ಕೇಳ್ತಾರೆ, ಅವ್ರಿಗೆ ಆನ್ ದಿ ಸ್ಪಾಟ್ ಅಂತಂದರೆ ನ್ಯೂಸ್ಗಳು ಸಿಕ್ಬಿಡ್ತಾವೆ. ಅದ್ರ ಬೆನಿಫಿಟ್ ಇದ್ರದ್ದು. ಯಾವುದೇ ರೀತಿಲಿ ಇನ್ಫಾರ್ಮೇಷನ್ಗಳು ಸಿಗ್ತಾವೆ ಇದರಲ್ಲಿ FM ರೇಡಿಯೋದಲ್ಲಿ. ಸೊ ಇದು ಬೆನಿಫಿಟ್ ಇದನ್ನೇನಂತಂದ್ರೆ, ಇವಾಗ ಮ್ಯಾಂಡೇಟ್ರಿ ಮಾಡಿದ್ರೆ ಹೋದ ವರ್ಷಕ್ಕೆ ಕಂಪೇರ್ ಮಾಡ್ದಂಗೆ ಈ ವರ್ಷ ಮಾತ್ರ ಭಾಳಷ್ಟು ಯೂಸಿಂಗ್ ಕಡಿಮೆ ಆಗೈತಂತೆ FM ರೇಡಿಯೋದು. ಸೊ ಅದಕ್ಕಾಗಿ ಏನಂತಂದ್ರೆ ಇವಾಗ ಗೌರ್ಮೆಂಟು ಮ್ಯಾಂಡೇಟರಿ ಮಾಡೈತೆ. ಸೊ ಇದು ಬಂದ್ಬಿಟ್ಟು ನಮಗೆ ಅಂತಂದ್ರೆ ಗೌರ್ಮೆಂಟ್ ಕರೆಯಿಂದ. ಇಲ್ಲಿ ನೆಕ್ಸ್ಟ್ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಮಗೆ ಅಂತ ONDC, ಇದ್ರ ಬಗ್ಗೆ ಭಾಳ ಜನಕ್ಕೆ ಗೊತ್ತಿರಲ್ಲ ಅನ್ಕೋತೀನಿ. ಈ ONDC ಅಂತಂದ್ರೆ ಓಪನ್ ನೆಟ್ವರ್ಕ್ ಡಿಜಿಟಲ್ ಕಾಮರ್ಸ್ ಓಕೆನಾ. ಏನು ಗುರು ಅಂತಂದ್ರೆ, ಇದರಲ್ಲಿ ನಾವು ಭಾಳಷ್ಟು ನೋಡ್ತಿರ್ತೀವಿ, ಫ್ಲಿಪ್ಕಾರ್ಟ್, ಅಮೆಝಾನ್, ಸ್ವಿಗ್ಗಿ, ಝೊಮ್ಯಾಟೊ ಇವೆಲ್ಲ ಬಂದ್ಬಿಟ್ಟು ಇದರಲ್ಲೇ ಇರ್ತವೆ. ಇದೇನಂತ ಒಂದು ಪ್ಲಾಟ್ಫಾರ್ಮು, ಬೈಯರು ಅಥವಾ ಸೆಲ್ಲರ್ಸ್ ಇದರಲ್ಲೇ ಇರ್ತಾರೆ ಓಕೆನಾ. ಇದೊಂದು ಗೌರ್ಮೆಂಟ್ ವೆಬ್ಸೈಟು. ಇವಾಗ ಏನಂತಂದ್ರೆ, ಇವಾಗ ಒಂದು ಗೋಡನ್ ಥರ ಎಲ್ಲ ಇದರಲ್ಲೇ ಇರ್ತವೆ ಕಥೆಗಳೆಲ್ಲ. ಸೊ ಇದ್ರ ಬಗ್ಗೆ ಸಪ್ರೇಟ್ ವಿಡಿಯೋ ಮಾಡ್ತೀನಿ, ಜಾಸ್ತಿ ಹೇಳಕ್ ಹೋಗಲ್ಲ. ಈ ONDC ಏನು ಗುರು ಅಂತಂದ್ರೆ, ಜಸ್ಟ್ ಇದರಲ್ಲಿ ಇವಾಗ ಇದಾವಲ್ಲ ಸ್ವಿಗ್ಗಿ, ಝೊಮ್ಯಾಟೊಗೆ ಇವಾಗ ಫುಲ್ ಫೈರ್ ಆಗ್ಬಿಟ್ಟೈತೆ. ಇವಾಗ ನೀವು ಅಬ್ಸರ್ವ್ ಮಾಡ್ಬೋದು, ಇವಾಗ ಜಾಸ್ತಿ ಏನಂತಂದ್ರೆ ಸ್ವಿಗ್ಗಿ ಮೇಲೆ ಕಾನ್ಸಂಟ್ರೇಷನ್ ಮಾಡೈತೆ. ಇವಾಗ ಸ್ವಿಗ್ಗಿನಲ್ಲಿ ನೀವು ನೋಡ್ಬೋದು, ಒಂದು ಬರ್ಗರು ಮತ್ತು ಪೆಪ್ಸಿ ಅದನ್ನು ಆರ್ಡರ್ ಮಾಡಿದ್ರೆ ಮಿನಿಮಮ್ ಬಂದ್ಬಿಟ್ಟು ಏನಂತಂದರೆ 300 ರೂಪಾಯಿ ಸಮಥಿಂಗ್ ಏನು ಚಿಲ್ಲರೆ ಬೀಳ್ತೈತೆ. ಬಟ್ ಅದೇ ನೀವು ONDCಯಲ್ಲಿ ನೀವೇನಾದರೂ ಬುಕ್ ಮಾಡಿದ್ರೆ ಅಪ್ರಾಕ್ಸಿಮೇಟ್ಲಿ ಎಷ್ಟು ಗೊತ್ತಾ, 185 ರೂಪಾಯಿ ಬೀಳುತ್ತೆ ಓಕೆನಾ. 185 ರೂಪಾಯಿ ಏನಂತಂದರೆ ಎಲ್ಲ ಸರ್ವಿಸ್ ಚಾರ್ಜಸ್ ಎಲ್ಲ ಹೋಗಿ ಅಂತ 185 ಬೀಳುತ್ತೆ. ಇದು ಸಹ ಏನಂತಂದ್ರೆ ಎಲ್ಲ ಸರ್ವಿಸ್ ಚಾರ್ಜಸ್ ಹೋಗಿ 300 ಚಿಲ್ಲರೆ ಎಕ್ಸ್ಟ್ರಾ ಸಮಥಿಂಗ್ ಏನೋ ಬೀಳುತ್ತೆ. ಸೊ ಎವಿ ಕಾಸ್ಟ್ ಇಕ್ಕ್ಯಾರ ಅಂತ ಅದಕ್ಕೆ ಝೊಮ್ಯಾಟೊ ಮೇಲೆ ಸ್ವಿಗ್ಗಿ ಮೇಲೆ ಫುಲ್ ಫೈರ್ ಆಗೈತೆ. ನೀವೇನಾದರೂ ಸ್ವಿಗ್ಗಿಯವರು ಝೊಮ್ಯಾಟೊ ನೀವೇನಾದರೂ ಅಮೌಂಟು ಕೆಲವೊಂದು ಪ್ರಾಡಕ್ಟ್ಸ್ ಇದಾವಲ್ಲ, ಯಾವುದು ತಿನ್ನೋ ಪ್ರಾಡಕ್ಟ್ಸ್ ಫುಡ್ಡುಗಳೆಲ್ಲಿರ್ತಾವೆ ಅವ್ರ ಮೇಲೆ ನೀವೇನಾದರೂ ಕಾಸ್ಟ್ ಕಮ್ಮಿ ಮಾಡಿದ್ರೆ ಸೊ ನಿಮ್ಗೇನಂತಾರೆ ಫೈರ್ ಮಾಡೋ ಚಾನ್ಸಸ್ ಭಾಳ ಇರ್ತದಂತ. ಒಂಥರ ಫೈರ್ಲಿ ಏನಂತಂದರೆ ಇದು ಮಾಡೋದು ಓಕೆನಾ, ವಾರ್ನಿಂಗ್ ಕೊಟ್ಟೈತೆ. ಸೊ ಇದು ಬಂದು ನಿಜವಾಗ್ಲೂ ಎವಿ ಅಂದ್ರೆ ಕಾಸ್ಟ್ ನೀವು ನೋಡ್ಕೋಬೋದು ಎಷ್ಟೈತೆ ಅಂತ. ಕಂಪೇರ್ ಮಾಡಿದ್ರೆ ಎವಿ ಕಾಸ್ಟ್ ಬ್ರದರ್. ನಿಜವಾಗ್ಲೂ ನಮಗೆ ಗೊತ್ತಿಲ್ಲ, ಭಾಳಷ್ಟು ನಾವು ದುಡ್ಡು ಸುಮ್ಮನೆ ವೇಸ್ಟ್ ಮಾಡ್ತಿದ್ವಿ ಆ ರೀತಿಲಿ. ನೋಡೋಣ, ಒಂದು ಬುದ್ಧಿ ಕಲ್ತಾವೆ ಈ ಸ್ವಿಗ್ಗಿ, ಝೊಮ್ಯಾಟೊ ಇವೆಲ್ಲ ದೊಡ್ಡ ಲೆಕ್ಕ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ನಮ್ಗೆ ಲಾವಾ ಕಡೆಯಿಂದ ಲಾವಾ ಅಗ್ನಿ 2 5G ಈ ಮೊಬೈಲ್ ಬಂದ್ಬಿಟ್ಟೆ ಅಂತಂದ್ರೆ ಒಂದು ಬಡ್ಜೆಟ್ ರೇಂಜಲ್ಲಿ ಲಾಂಚ್ ಮಾಡ್ತಿದ್ದಾರೆ. ಇದರಲ್ಲಿ ಸ್ಪೆಸಿಫಿಕೇಶನ್ಸ್ ಮಾತ್ರ ಬೆಂಕಿ ಇದಾವೆ. ಇದು ಬಂದ್ಬಿಟ್ಟು ನಮ್ಮ ಇಂಡಿಯಾ ಬ್ರ್ಯಾಂಡ್, ಆಲ್ರೆಡಿ ಇದು ಬಗ್ಗೆ ಗೊತ್ತೈತೆ, ಸಪ್ರೇಟಾಗಿ ಮಾತುಗಳು ಬಿಡೋ ಅವಶ್ಯಕತೆ ಇಲ್ಲ ಓಕೆನಾ. ಈ ಮೊಬೈಲ್ ಸ್ಪೆಸಿಫಿಕೇಶನ್ ವಿಷಯಕ್ಕೆ ಬಂದ್ರೆ ಮಾತ್ರ ಈ ಮೊಬೈಲ್ ಬಂದ್ಬಿಟ್ಟು ನಮಗೆ ಅಂತಂದ್ರೆ ಕರ್ವ್ ಡಿಸ್ಪ್ಲೇ ಇಂದ ಬರ್ತೈತೆ. ಹಾಗೆ ಬಂದ್ಬಿಟ್ಟು ಇದರಲ್ಲಿ 5000 mAh ಬ್ಯಾಟ್ರಿ, 50 ಮೆಗಾಪಿಕ್ಸೆಲ್ ಕ್ಯಾಮ್ರಾದಿಂದ ಇರುತ್ತೆ. ಬ್ಯಾಕ್ ಡಿಸೈನ್ ನೋಡ್ಕೋಬಹುದು ಯಾವ ತರ ಐತೆ ಅಂತ. ಹಾಗೆ ಬಂದ್ಬಿಟ್ಟು ಇದರಲ್ಲಿ ಪ್ರೋಸರ್ ಬಂದ್ಬಿಟ್ಟು MediaTek Dimensity 7050 ಈ ಪ್ರೋಸರ್ ಯೂಸ್ ಮಾಡ್ತಿದ್ದಾರೆ. ಒನ್ ಆಫ್ ದ ಬೆಸ್ಟ್ ಪ್ರೋಸರ್ ಈ ಬಜೆಟ್ ರೇಂಜ್ ನಲ್ಲಿ ಓಕೆನಾ. ಗೇಮಿಂಗ್ ಪ್ರೋಸರ್ ಅಂದ್ರೂ ತಪ್ಪಿಲ್ಲ ಓಕೆನಾ. ಇದು ಬಂದ್ಬಿಟ್ಟು ಸಖತ್ತಾಗೈತೆ, ಬ್ಯಾಕ್ ಡಿಸೈನ್ ಸಹ ನೋಡ್ಕೋಬಹುದು ಯಾವ ತರ ಐತೆ ಅಂತ. ಇದೊಂದು ಬಡ್ಜೆಟ್ ರೇಂಜ್ ಅಂದ್ರೆ ನಿಮಗೆ ಒಂದು 30,000 40,000 ಅಲ್ಲ, ಜಸ್ಟ್ ಅಂತಂದ್ರೆ ಒಂದು 20,000 ಒಳಗಡೆ ಇರುತ್ತೆ. ಈ ಮೊಬೈಲ್ ಲಾಂಚ್ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ. ನೋಡೋಣ, ಇದು ಬಂದ್ಬಿಟ್ರೆ ಲಾಂಚ್ ಮಾಡ್ಕೊಂಡ್ರೆ ಒಂದು ಲೆವೆಲ್ಗೆ ಏನಾದ್ರು ಒಂದು ಲೆವೆಲ್ ರೆಕಾರ್ಡ್ ಅಂತಾನೆ ಹೇಳ್ಬೋದು ಓಕೆನಾ. ಒಂದು ಲೆವೆಲಿಗೆ ಪರವಾಗಿಲ್ಲ, ಸ್ಪೆಸಿಫಿಕೇಶನ್ ಮಾತ್ರ ಬೆಂಕಿ ಇದಾವೆ. ಅದು ಕರ್ವ್ ಡಿಸ್ಪ್ಲೇ ಅಲ್ವಾ, ಬೆಂಕಿ
ನೋಡೋಣ ಯಾವ ಲಾಂಚ್ ಮಾಡ್ತಾರೆ ನಂಗೆ ಗೊತ್ತಿಲ್ಲ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ಬಂದ್ಬಿಟ್ಟು ಏನಂತ ಬ್ರದರ್ ಗೂಗಲ್ ಐವ ನಮಗೆ ಏನಂತಂದ್ರೆ ಈ ಮಂತ್ 10ನೇ ತಾರೀಕು ಐತೆ ಗೊತ್ತಿದ್ದೈತೆ. ಇನ್ನೇನು ಬ್ರದರ್ ಇವತ್ತು ಡೇಟ್ 8 ಇನ್ನು ನಾಡ್ದಕ್ಕೈತೆ ಕತೆ. ಏನು ಇದರಲ್ಲಿ ನಮ್ಗೆ ಏನು ಎಕ್ಸ್ಪೆಕ್ಟೆಡ್ ಲಾಂಚ್ ಮಾಡಬಹುದು ಅಂತ ನೀವು ಕೇಳೋದಾದ್ರೆ ಎಕ್ಸಾಕ್ಟ್ಲಿ ನಮಗೆ ಆಂಡ್ರಾಯ್ಡ್ 14 ಬಗ್ಗೆ ಲಾಂಚ್ ಮಾಡ್ಬೋದು. ಹಾಗೆ ಬಂದ್ಬಿಟ್ಟು Pixel 7a ನಮಗೆ Pixel 7a ಬಂದ್ಬಿಟ್ಟು 11ನೇ ತಾರೀಕು ಲಾಂಚ್ ಮಾಡ್ತಾರೆ, ಇದ್ರ ಬಗ್ಗೆ ಹೇಳೋ ಅವಶ್ಯಕತೆ ಇಲ್ಲ. ಹಾಗೆ ಬಂದ್ಬಿಟ್ಟು ಅಂದರೆ ಇಲ್ಲಿ ಫೋಲ್ಡಬಲ್ ಮೊಬೈಲ್ಸ್ ಲಾಂಚ್ ಮಾಡ್ತಾರೆ, ಪಿಕ್ಸೆಲ್ ಟ್ಯಾಬ್ಲೆಟ್ಸ್ ಲಾಂಚ್ ಮಾಡ್ತಾರೆ, ಹಾಗೆ ಬಂದ್ಬಿಟ್ಟು ಬಡ್ಸ್ ಸಹ ಲಾಂಚ್ ಮಾಡ್ತಾರೆ, ಮತ್ತು Pixel Watch 2 ಇದನ್ನು ಸಹ ಲಾಂಚ್ ಮಾಡ್ತಾರೆ. ಸೊ ನೋಡೋಣ, ಇದು ಬಂದ್ಬಿಟ್ಟು ಒಂದು ಇನ್ನು ಭಾಳಷ್ಟು ಪ್ರಾಡಕ್ಟ್ಸ್ ಎಕ್ಸ್ಪೆಕ್ಟ್ ಮಾಡ್ಬೋದು ನನಗೆ ಅನ್ಸಿದ ಮಟ್ಟಿಗೆ. ಇವು ಮಿನಿಮಮ್ ಅಂತ ನಮಗೆ ಕಣ್ಣಿಗೆ ಕಾಣೋ ಕೆಲವೊಂದು ಪ್ರಾಡಕ್ಟ್ಸ್ ಅಲ್ವಾ, ಇವುಗಳ ಮೇ ಬಿ ಲಾಂಚ್ ಮಾಡ್ತಾರೆ ಇವ್ರ ಜೊತೆ. ಹಾಗೆ ಬಂದ್ಬಿಟ್ಟು Pixel 8 ಸೀರೀಸ್ ಬಗ್ಗೆ ಸಹ ಟೀಸರ್ ಬಿಡ್ಬೋದು. ನೋಡೋಣ, ನಮಗೆ ನಾಡ್ದಾಗ ಗೊತ್ತಾಗುತ್ತೆ ಏನು ಕತೆ ಅಂತ. ಇಷ್ಟೊತ್ತಟಿ ಎಲ್ಲ ಕಾರ್ಯಕ್ರಮ ಆಗೇ ಇರುತ್ತೆ ಗೂಗಲ್ ಐವೋದು ನಾಡಿದ್ದು. ಸೊ ಗೊತ್ತಾಗುತ್ತಾ ಏನು ಕತೆ ಅಂತ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ನೋಡಿದ್ರೆ ಐಕು ಕಡೆಯಿಂದ ಐಕು 8 ಸೀರೀಸ್ ಹಾಗೆ ಬಂದ್ಬಿಟ್ಟಿದ್ರೆ ಐಕು ಪ್ಯಾಡ್ಸ್ ನಮಗೆ ಏನಂತಂದ್ರೆ ಈ ಮಂತ್ ಮೇ 23ನೇ ತಾರೀಕು ಅಂತ ಈ ಮೊಬೈಲ್ನ ಸೀರೀಸ್ ಎಲ್ಲ ಲಾಂಚ್ ಮಾಡ್ತಿದ್ದಾರೆ. ಸೊ ಪ್ಯಾಡ್ಸ್ ಬರ್ತೈತೆ, ಡಿಸೈನ್ ಯಾವ ಥರ ಐತೆ ಅಂತ ನೀವು ನೋಡ್ಕೋಬಹುದು. ನಮಗೆ 8 ಸೀರೀಸ್ ಐತಲ್ವಾ, ಸೊ 8 ಸೀರೀಸ್ ಬಂದ್ಬಿಟ್ಟು ಇದರಲ್ಲಿ ಐ-ಎಂಡ್ ಮಾಡೆಲ್ ಐತಲ್ಲ, ಅದು ಐಕು ನಿಯೋ 8 Pro ಈ ಮೊಬೈಲ್ ಬಂದ್ಬಿಟ್ಟು ನಂಗೆ ಅಂತಂದರೆ ಎಕ್ಸಾಕ್ಟ್ಲಿ ನಮಗೆ ಸ್ಪೆಸಿಫಿಕೇಶನ್ ವಿಷಯಕ್ಕೆ ಬಂದರೆ ಮಾತ್ರ ಇದರಲ್ಲಿ ಪ್ರೋಸರ್ ಬಂದ್ಬಿಟ್ಟು MediaTek Dimensity 9200+ ಈ ಪ್ರೋಸರ್ ಯೂಸ್ ಮಾಡ್ತಿದ್ದಾರೆ. ಇದು ಎಕ್ಸಾಕ್ಟ್ಲಿ ನಮಗೆ ಬೆಂಚ್ ಮಾರ್ಕ್ಸ್ ಬಂದ್ಬಿಟ್ಟು 13,68,000 ಸಮಥಿಂಗ್ ಏನೋ ಚಿಲ್ಲರೆ ಐತೆ. ನೋಡ್ಕೋದು ಬೆಂಚ್ ಮಾರ್ಕ್ಸ್ ಎಷ್ಟೊಂದು ಮಾಡಾಯ್ತಂತ. ಇದು ಬಂದ್ಬಿಟ್ಟು ದ ಮೈಂಡ್ ಬ್ಲೋಯಿಂಗ್ ಅಂತ ಹೇಳ್ಬೋದು. ಓಕೆ, ನಾ ಪ್ರೈಸ್ ಮಾತ್ರ ಎಷ್ಟಿರ್ತಾರೆ ಏನೋ ಗೊತ್ತಿಲ್ಲ, ಬಟ್ ಪ್ರೋಸರ್ ಬೆಂಚ್ ಮಾರ್ಕ್ಸ್ ನೋಡ್ತಿದ್ರೆ ಒಂಥರ ಕೈ ಚುಡ್ಚುಡ್ ಆಗ್ತದವ ನಿಜವಾಗ್ಲೂ. ನೋಡೋಣ, ಇನ್ನೂ ಗೊತ್ತಾಗುತ್ತೆ. ಮೇ ಬಿ ಇವ್ರು ಫಸ್ಟ್ ಲಾಂಚ್ ಮಾಡೋದು ಚೈನಾಗೆ ಟೇಸ್ಟ್ ನೋಡ್ತಾರೆ, ಆಮೇಲೆ ನಮ್ಮ ಇಂಡಿಯಾಗೆ ಬರ್ತಾರೆ. ಸೊ ಏನು ಮಾಡೋಕ್ಕೆ ಬರಲ್ಲ, ನಮ್ಮ ಇಂಡಿಯಾದಲ್ಲಿ ಯಾವಾಗ ಫಸ್ಟ್ ಲಾಂಚ್ ಮಾಡ್ತಾರೆ ನಮ್ಗೆ ಗೊತ್ತಿಲ್ಲ. ನಮ್ಮ ಇಂಡಿಯಾದಲ್ಲಿ ನೆಕ್ಸ್ಟ್ ನ್ಯೂಸ್ ನೋಡಿ ಸ್ಯಾಮ್ಸಂಗ್ ಕಡೆಯಿಂದ ಸ್ಯಾಮ್ಸಂಗ್ ಗ್ಯಾಲಕ್ಸಿ F54 ಈ ಮೊಬೈಲ್ ಬಂದ್ಬಿಟ್ಟು ನಮಗೆ ಅಂತಂದ್ರೆ ಇನ್ನೊಂದು 2 ವಾರ ಅಥವಾ 3 ವಾರದಲ್ಲಿ ಈ ಮೊಬೈಲ್ ಲಾಂಚ್ ಆಗ್ತೈತೆ. ಸೊ ಸ್ಪೆಸಿಫಿಕೇಶನ್ ವಿಷಯಕ್ಕೆ ಬಂದರೆ ಮಾತ್ರ ಈ ಮೊಬೈಲ್ ಬಂದ್ಬಿಟ್ಟು ಆಮ್ಯುಲೆಡ್ ಡಿಸ್ಪ್ಲೇ ಇಂದ ಇರ್ತದೆ ಅಂತ ಹೇಳ್ಬೋದು. ಇದರಲ್ಲಿ ಕ್ಯಾಮರಾ ಬಂದ್ಬಿಟ್ಟು ಅಂತಂದ್ರೆ 108 ಮೆಗಾಪಿಕ್ಸೆಲ್ ಕ್ಯಾಮ್ರಾದಿಂದ ಬರ್ತೈತೆ. ಇದು ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇಂದ ಬಂದ್ರೆ ಹಾಗೆ ಇನ್ನೊಂದು 8 ಮೆಗಾಪಿಕ್ಸೆಲ್ ಇರುತ್ತೆ, ಇನ್ನೊಂದು 2 ಮೆಗಾಪಿಕ್ಸೆಲ್ ಇರುತ್ತೆ, ಫ್ರಂಟ್ ಬಂದ್ಬಿಟ್ಟು 32 ಮೆಗಾಪಿಕ್ಸೆಲ್ ಇರುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಇನ್ನು ಹೇಳ್ಬೇಕಂದ್ರೆ ಇದರಲ್ಲಿ 6000 mAh ಬ್ಯಾಟ್ರಿಯಿಂದ ಬರ್ತೈತೆ, 25 ವ್ಯಾಟ್ ಚಾರ್ಜಿಂಗ್ ಇಂದ ಬರ್ತೈತೆ, Exynos 1380 ಈ ಪ್ರೋಸರ್ ಇಂದ ಬರ್ತೈತೆ ಅಂತ ಹೇಳ್ಬೋದು. ಓಕೆ, ಇದು ಎಕ್ಸಾಕ್ಟ್ಲಿ ಪ್ರೈಸ್ ಬಂದ್ಬಿಟ್ಟು ನಾನು ಅನ್ಸಿದ ಮಟ್ಟಿಗೆ ಒಂದು 26, 28 ಒಟ್ಟು 30 ಒಳಗೆ ಏನಂತಂದ್ರೆ ಇವ್ರು ಪ್ರೈಸ್ ಇರ್ತಾರ ಅಂತ ಕನ್ಫರ್ಮ್ ನನಗಂತೂ. ನೋಡೋಣ, ಗೊತ್ತಾಗುತ್ತೆ. ಹೇಳಕ್ ಬರಲ್ಲ ಇವರು ಯಾವ ರೀತಿಯಲ್ಲ. ಸ್ಯಾಮ್ಸಂಗ್ ಅವರು ಕಡಿಮೆ ಸ್ಪೆಸಿಫಿಕೇಶನ್ಸ್ ಇದ್ರು ಹೈ ಲೆವೆಲ್ಗೆ ಕೊಡ್ತಾರೆ ಪ್ರೈಸ್, ಸುಮ್ಮನೆ ಅಷ್ಟೇ ಅವ್ರ ಕತೆ ಹೋಗಲ್ಲ. ಇಲ್ಲಿ ನೆಕ್ಸ್ಟ್ ನ್ಯೂಸ್ ನೋಡ್ರಿ ರಿಯಲ್ಮಿ ಕಡೆ Realme 11 Pro Plus 5G ಈ ಮೊಬೈಲ್ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಅಂತಂದ್ರೆ ಇವಾಗ ಸಿಕ್ಬಿಟ್ಟೈತೆ ಸ್ಪೆಸಿಫಿಕೇಶನ್ಸ್. ಸೊ ಈ ಮೊಬೈಲ್ ಬಂದ್ಬಿಟ್ಟು ನಮಗೆ ಅಂತಂದ್ರೆ ಇದು ಡಿಸ್ಪ್ಲೇ ಬಂದ್ಬಿಟ್ಟು OLED ಡಿಸ್ಪ್ಲೇ ಇಂದ ಬರ್ತೈತೆ ಅಂತ ಹೇಳ್ಬೋದು. ಇದರಲ್ಲಿ ಪ್ರೋಸರ್ ಬಂದ್ಬಿಟ್ಟು MediaTek Dimensity 7050 ಈ ಪ್ರೋಸರ್ ಇಂದ ಬರ್ತೈತೆ. ಕಂಪೇರ್ ಮಾಡೋದಾದ್ರೆ ಈ ಮೊಬೈಲ್ ಬಂದ್ಬಿಟ್ಟು ನಮಗೆ ಅಂತಂದ್ರೆ 1080 ಪ್ರೋಸರ್ ಐತೆ, ಅದು ಕಂಪ್ಯಾರಿವ್ಲಿ ಅಷ್ಟೇ ಬಿಟ್ಟು ಬೇರೆದು ಏನಿಲ್ಲ ಇದರಲ್ಲಿ. ಓಕೆನಾ, ಇದರಲ್ಲಿ ಓವರ್ ಆಗಿ ಫೋಕಸ್ ಮಾಡಿದ್ರೆ ಕ್ಯಾಮ್ರಾದಲ್ಲಿ ಈ ಮೊಬೈಲಲ್ಲಿ ಕ್ಯಾಮ್ರಾ ಬಂದ್ಬಿಟ್ಟು 200 ಮೆಗಾಪಿಕ್ಸೆಲ್ ಇಂದ ಇರುತ್ತೆ ಅಂತ ಹೇಳ್ಬೋದು. ಬ್ಯಾಕ್ ರಿಯರ್ ಕ್ಯಾಮ್ರಾ ಇದು HP3 ಸೆನ್ಸರ್ ಇಂದ ಬರ್ತೈತೆ. S23 ಅಲ್ಟ್ರಾದಲ್ಲಿ ನಮಗೆ ಅಂತಂದ್ರೆ HP2 ಸೆನ್ಸರ್ ಯೂಸ್ ಮಾಡಿದ್ರೆ ಇಲ್ಲಿ HP3 ಅಂತಂದ್ರೆ ದೊಡ್ಡ ಲೆಕ್ಕ ನೋಡ್ಬೇಕು. ಹಾಗೆ ಬಂದ್ಬಿಟ್ಟು ಇದೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಇಂದ ಬರ್ತೈತೆ. ಇನ್ನೊಂದು 8 ಮೆಗಾಪಿಕ್ಸೆಲ್, ಒಂದು 2 ಮೆಗಾಪಿಕ್ಸೆಲ್, ಫ್ರಂಟ್ ಬಂದ್ಬಿಟ್ಟು ನಮಗೆ 32 ಮೆಗಾಪಿಕ್ಸೆಲ್ ಅಂತ ಇರುತ್ತೆ ಅಂತ ಹೇಳ್ಬೋದು. ಇದರಲ್ಲಿ ಬ್ಯಾಟ್ರಿ ಬಂದ್ಬಿಟ್ಟು 5000 mAh ಬ್ಯಾಟ್ರಿ ಇರುತ್ತೆ, 100 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಅಂತ ಬರ್ತೈತೆ ಅಂತ ಹೇಳ್ಬೋದು. ಹಾಗೆ ಇದರಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸಹ ಬರ್ತೈತೆ. ಸೊ ಇದು ಬಂದ್ಬಿಟ್ಟು ಬೆಂಕಿ ಅಂತ ಹೇಳ್ಬೋದು. ಓಕೆನಾ, ಸೊ ಇವಿಷ್ಟು ಸ್ಪೆಸಿಫಿಕೇಶನ್ಸ್ ಇಂದ ಬರ್ತಿದಾವ ಅಂತ ಹೇಳ್ಬೋದು. ನೋಡ್ಬೇಕು ಇನ್ನು ಯಾವಾಗ ಏನು ಕತೆ ಅಂತಿದ್ರು ಮುಹೂರ್ತ. ಸೊ ನೋಡಿರಲ್ಲ ಫ್ರೆಂಡ್ಸ್, ಇವು ಬಂದ್ಬಿಟ್ಟು ಇವತ್ತಿನ ಬಂದ್ಬಿಟ್ಟು ಒಳ್ಳೆ ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಅಂತ ನನಗೆ ಅನ್ಸಿದ್ದು. ಈ ಟೆಕ್ ನ್ಯೂಸ್ ಅಲ್ಲಿ ನಿಮ್ಗೆ ಯಾವ್ದು ಇಷ್ಟ ಆಯ್ತು ಅಂತ ಕೆಳಗೆ ಕಾಮೆಂಟ್ನ ತಿಳಿಸಿ. ಈ ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ನಮ್ಮ ಟೆಕ್ ಮಾರ್ನಿಂಗ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ಲೈಕ್ ಕೊಟ್ಟರೆ ಮೋಟಿವೇಶನ್ ಫೀಲ್ ನಾನು ಇದರ ಡೈಲಿ ಟೆಕ್ ಅಪ್ಡೇಟ್ಸ್ ಅಂತ ಟ್ರೈ ಮಾಡ್ತಾನೆ ಇರ್ತೇನೆ ನಿಮ್ಗಾಗಿ. ಸೊ ಸಿಗುಮೆ, ಬಾಯ್ ಬಾಯ್.